ಮುಖ್ಯವಾಗಿ ನನ್ನ ಮನೆಯ ಮಕ್ಕಳಾಗಿ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಅವ್ರ ಕೆಲಸವನ್ನು ಪಕ್ಕಕ್ಕಿಟ್ಟು ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆಗೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣರಾಗಿದ್ರು. ಧನ್ಯವಾದಗಳು ಹೇಳಿದ್ರೆ ಅವರು ಒಪ್ಪಿಕೊಳ್ಳಲ್ಲ. ಈ ಸಮಯದಲ್ಲಿ ಅದನ್ನು ನಾನು ಸ್ಮರಿಸಲೇಬೇಕು, ಇಲ್ಲಾಂದ್ರೆ ನಾನು ತಪ್ಪು ಮಾಡಿದವಳಾಗ್ತೀನಿ. ಎಂದೆಂದಿಗೂ ಆ ಚುನಾವಣೆ, ಆ ಗೆಲುವು, ನಿಮ್ಮ ಅಭೂತಪೂರ್ವದ ಆಶೀರ್ವಾದ ಕೊನೆ ಉಸಿರುವರೆಗೂ ನಾನು ಮರೆಯುವಂತಿಲ್ಲ. 5 ವರ್ಷ ಅದು ಹೇಗೆ ಕಳೀತೋ ನನಗೆ ಗೊತ್ತಿಲ್ಲ. ಈಗ ಮತ್ತೆ ಒಂದು ಚುನಾವಣೆ, ಮತ್ತೆ ಒಂದು ಸವಾಲು. 2019ರಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಯಾವ ರೀತಿ ಸವಾಲುಗಳಿತ್ತು, ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನಾನು ನಮ್ಮ ಮುಂದೆ ಇದೆ. ಬದಲಾದ ಪರಿಸ್ಥಿತಿಯಲ್ಲಿ ನನಗೆ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿಯವರು ಸ್ವತಃ ಅಂಬರೀಷ್ ಅವರನ್ನ ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನ ಕೊಡಿ ಅನ್ನೋ ವಿಚಾರವನ್ನ ಮೈಸೂರಲ್ಲಿ ಮಾತಾಡಿದ್ದರು. ಅದೇ ನಿಟ್ಟಿನಲ್ಲಿ ನಾನು 2023ರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನ ಅವ್ರಿಗೆ ಕೊಟ್ಟು ನಾನು ಪ್ರಚಾರವನ್ನು ಮಾಡಿದ್ದೆ. ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ನಿಮ್ಗೊಂದು ವಿಷಯ ತಿಳಿದಿರಲಿ, ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನ BJPನೇ ಉಳಿಸ್ಕೊಳ್ಳಿ ಅನ್ನೋಂಥ ಪ್ರಯತ್ನ, ಹೋರಾಟ ಮಾಡ್ತಾನೆ ಬಂದೆ. ಅದು ನಿಮ್ಮೆಲ್ರಿಗೂ ತಿಳಿದಿದೆ ಅಂತ ಭಾವಿಸಿದ್ದೀನಿ. ಪ್ರತಿ ಒಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದು, ಬೆಂಗಳೂರು ಉತ್ತರ ನಿಂತ್ಕೋತೀರಾ, ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ, ಅಲ್ಲಾದ್ರೂ ಓಕೆನಾ ಅನ್ನೋವಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ರು, ನಿಂತರು, ಗೆದ್ರು, ಸೋತರು ಮಂಡ್ಯನೇ, ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದೆ. ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕಲ್ತಿಲ್ಲ. ಯಾಕೆಂದ್ರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ, ಆ ಅಧಿಕಾರದಲ್ಲಿ ಅಂಟುಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ, ಸ್ಫೂರ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.